ಬಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಎಷ್ಟು ಶಕ್ತಿವಂತರಿದ್ದೀವಿ ಅನ್ನೋದು ನಮಗೆ ಗೊತ್ತಾಗ್ತದೆ. ಫೈರ್ ಸ್ಟೇಷನ್ದವ್ರು ನನಗೊಂದು ಅವ್ರ ಅನುಭವ ಹೇಳ್ತಿದ್ರು. ಒಮ್ಮೆ ಫೈರ್ ಸ್ಟೇಷನ್ದವ್ರು ಅವ್ರ ಕರೆ ಬಂತಂತ ಹೋದ್ರು. ಕರೆ ಬಂದು ಕೂಡಲೇ 2 ಅಂತಸ್ತಿನ ಮಹಲಿಗೆ ಬೆಂಕಿ ಹತ್ತಿತ್ತು. ಅದು ಎಲ್ಲ ವುಡ್ ವರ್ಕ್ ಭಾಳ ಮನೆಯಾಗಿರೋದ್ರಿಂದ ಧಗ 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 ಉರಿತಿತ್ತು. ನಮಗೂ ಅನಿಸ್ತು ನಾವೇನು ಒಳಗೆ ಹೋಗಿನೂ ಯಾರಿಗೂ ಬಚಾಸಕ್ಕಾಗಲ್ಲ, ಬರೀ ಬೆಂಕಿನೇ ಕಾಣ್ಲತ್ತ, ಕಿಲೋಮೀಟ್ರ್ ಗಟ್ಟಲೆ ಅದ್ರ ಉರಿ ಕಾಣ್ಲತ್ತದ ಅಂತ ತಿಳ್ಕೊಂಡು ಯಾರೂ ಒಳಗೆ ಹೋಗಬೇಡಿ, ಯಾರು ಒಳಗೆ ಹೋಗಬೇಡಿ ಅಂತ ನಾವು ಕೂಗ್ತಾ ಇದ್ದೀವಿ. ನಮ್ಮಿಂದ ಯಾವಾಗ ಒಳಗೆ ಹೋಗೋದು ಆಗಲ್ಲ ಅಂತ ಅನಿಸ್ತೋ ಅವಾಗ ಅಲ್ಲಿರ್ತಕ್ಕಂಥ ಒಬ್ಬ ತಾಯಿ ಹೆಣ್ಮಗಳು ಹಿಂಗೆ ಓಡಿದಳು ಒಳಗೆ ಓಡಿದವಳು 2ನೇ ಅಂತಸ್ತಿನ ಮೇಲೆ ಇರ್ತಕ್ಕಂಥ ತನ್ನ ಕೂಸಿಗೆ ಸೆರಗನ ಸುತ್ತಕೊಂಡು ಬಂದಳು. ಅಕ್ಕರೆ ನಮ್ಗೆ ಭಾಳ ಆಶ್ಚರ್ಯ ಅನ್ನಿಸ್ತು. ಆಕಿಗೆ ಮೈಗೆ ಒಂದು ಇಷ್ಟು ಕಿಡಿ ಸಹಿತ ಬಿದ್ದಿಲ್ಲ ಅಂತಂದ್ರು. ನಾವು ಇದು ಒಬ್ಬ ಡಾಕ್ಟರ್ ಜೊತೆ ಮಾತಾಡುವಾಗ ಕೇಳಿದ್ವಿ, ಅದು ಹೆಂಗೆ ಸಾಧ್ಯ ಆಗ್ತದೆ? ಅಷ್ಟು ಬೆಂಕಿ ಬಿದ್ದಿರ್ತಕ್ಕಂಥ ಮನೆಯೊಳಗೆ ಆಕಿ ಹೋಗಿ ಕೂಸಿ ತರ್ತಕ್ಕಂಥದ್ದು ಹೆಂಗೆ ಸಾಧ್ಯ? ಬೆಂಕಿ ಆಕಿಗೆ ಹತ್ತೇ ಇಲ್ಲ. ಹೆಂಗ ಅಂದರೆ ಅವರು ಮನೋವಿಜ್ಞಾನಿ ಡಾಕ್ಟ್ರ್ ಹೇಳಿದರು, ಆಕೆ ಎಷ್ಟು ಸ್ಪೀಡ್ ಹೋದಳು, ಆಕೆಯ ಗುರಿ ಕಣ್ಣು ತುಂಬ ಹೆಂಗಿತ್ತು ಅಂದರೆ ಆಕೆ ಗಾಳಿಗಿಂತ ವೇಗವಾಗಿ ಹೋದಳು. ತನ್ನೊಳಗಿನ ಉಸಿರು ಕೂಡ ಆಡಿಲ್ಲ ಆಕೆ ಅಂತ. ತನ್ನ ಒಳಗಿನ ಉಸಿರು ಸಹಿತ ಆಡ್ಲಾರ್ದಂಗೆ ಉಸಿರು ಬಿಗಿ ಹಿಡಿದು ಗುರಿಯೇ ಕಣ್ಣು ಮುಂದಿಟ್ಟುಕೊಂಡು ಪ್ರಾಣದ ಪರಿವೇ ಇಲ್ಲದಂಗೆ ಆಕೆಗೆ ಬೆಂಕಿ ಅನ್ನೋದು ಕಾಣಲೇ ಇಲ್ಲ. ಅದರ ಸಲುವಾಗಿ ಆಕೆಯ ಮಾನಸಿಕ ಸ್ತರ ಇಷ್ಟೊಂದು ಎತ್ತರಕ್ಕೇರಿತ್ತು ಅಂದರೆ ಆ ಒಂದು ಸ್ತರದ ಒಂದು ಕವಚ ಅಲ್ಲಿ ನಿರ್ಮಾಣ ಆಗ್ತದೆ ಮನುಷ್ಯನಿಗೆ ಅಂತ. ಇದು ನಿಜಕ್ಕೂ ಕೂಡ ಸಾಧ್ಯ ಅದ ಅಂತ ಹೇಳಿದ್ರು ಅವರು ಮನೋವಿಜ್ಞಾನಿ ಡಾಕ್ಟರ್ಸ್. ಅದಕ್ಕೆ ಮಾನಸಿಕ ತಜ್ಞರು ಹೇಳುವ ಮಾತು ಕೂಡ ಸತ್ಯ ಅದ. ನಮಗೂ ಹಂಗೆ ಅನ್ನಿಸ್ತದೆ. ಏನಾರ ಬೆನ್ನು ಹತ್ತಬೇಕು ಸುಮ್ಮನೆ ನಾಯಿ ಹುಲಿಯರ ಹತ್ತಲ್ಲ ನಮಗೆ. ಹತ್ತರೂ ಕೂಡ ಯಾವಾಗ ಏರು ಒಳಗೆ ಬಂದು ಮನೆ ನಿಂದಿರ್ತೀವಿ ಗೊತ್ತಾಗ, ಹೆಂಗೆ ಬಂದೀವಿ ಗೊತ್ತಾಗಲ್ಲ. ಮೊಳಕಾಲು ಬ್ಯಾನಿ ಇರ್ತಾವೆ. ಏಳಂದ್ರೆ ಕಾಲಿಟ್ಕೊಂಡು ಹೇಳ್ತಿರ್ತೀವಿ, ಕೂಡಂದ್ರೆ ಕೂಡ್ಲಾ ಬರಲ್ಲ, ಬಗ್ಗೆ ಏನು ತಗೊಳ್ಳ ಬರಲ್ಲ. ಅವಾಗ ನೋಡ್ಬೇಕು ನಮ್ದು ಶೌರ್ಯ ಹೆಂಗೆ ಓಡ್ತೀವಿ. ಅದಕ್ಕಾಗಿ ಮನಸ್ಸಿನ ಶಕ್ತಿಯನ್ನು ನಾವು ಅರಿಬೇಕು. ಅದು ಭಾಳ ಅದ್ಭುತವಾದ ಶಕ್ತಿ ಅದ. ಮನವೆಂಬುದು ಬೇರಲ್ಲ ನೋಡ, ಮಹಾದೇವನ ಮಹಾ ಅರಿವು ನೋಡ ಅಂತ ಹೇಳ್ತಾರೆ. ಅದಕ್ಕೆ ಮನದಿಂದ ನಾವು ಏಳಬೇಕು. ಮನಸ್ಸು ಎದ್ದಿತು ಅಂದ್ರದು ಮಹಾದೇವದ ಹಾಗೆ ಎದ್ದಿತ್ತು ಮಹಾದೇವಿಯ ಮನಸ್ಸು. ಆಕೆಗೆ ತನಗೆ ಆಶ್ಚರ್ಯ ಆಯಿತು. ಮಹಾದೇವಿಗೆ ಅನ್ನಿಸ್ತು ಆಶ್ಚರ್ಯ. ಸುಮ್ಮನೆ ನೀವು ವಿಚಾರ ಮಾಡ್ರಿ, ಅಂತಹ ಒಂದು ದೊಡ್ಡ ಆವೇಶ ಇಲ್ಲದೇನೆ, ಅಷ್ಟು ದೊಡ್ಡ ಆಘಾತ ಇಲ್ಲದೇನೆ, ಅಷ್ಟು ದೊಡ್ಡ ಜಾಗೃತಿ ಇಲ್ಲದೇನೆ ಮೈಮೇಲಿನ ಬಟ್ಟೆ ಸರಿಸೋದಷ್ಟು ಸುಲಭ ಅಲ್ಲ. ಹೀಗಿರುವ ಸೆರಗು ಹೀಗಾದ ಕೂಡಲೇ ನಮಗೇನು ಹಾಗೇ ನಿಂತೀವೇನೋ ಅನ್ನಿಸುವಷ್ಟು ಭಯ ಆಗ್ಬಿಡ್ತದೆ ಒಮ್ಮೆಲೇನೆ. ಆದರೆ ಆಕೆಗೆ ಇಡೀ ಮೈ ಮೇಲಿನ ಬಟ್ಟೆ ತನ್ನ ಕೈಯಿಂದ ತಾನೇ ತೆಗೆದು ಎಸೆದು ಬಿಟ್ಟಳಲ್ಲ. ಇಂತಹ ಧೈರ್ಯ, ಬತ್ತಲೆಯಾಗಿ ನಿಲ್ಲತಕ್ಕಂತಹ ಧೈರ್ಯ ಕೌಶಿಕನೆದುರಿಗೆ ಅದು ಅಸಾಮಾನ್ಯವಾಗಿರ್ತಕ್ಕಂಥ ಶಕ್ತಿ ಆಕೆಯಲ್ಲಿ ಪ್ರವಹಿಸಿದಾಗೆ ಆಗ ಆಕೆ ಒಂದು ಹೆಣ್ಣಾಗಿರಲಿಲ್ಲ. ಮತ್ತು ಇನ್ನೊಂದು ನಾವು ಸ್ವಲ್ಪ ವಿಚಾರ ಮಾಡಿ ನಿಂತು ನೋಡಿದ್ವಿ ಅಂದರೆ ಮಹಾದೇವಿಗೆ ಅದು ಅನಿವಾರ್ಯವೂ ಕೂಡ ಆಗಿತ್ತು. ಎಷ್ಟು ಮಟ್ಟಿಗೆ ಅನಿವಾರ್ಯ ಇತ್ತು ಅಂದರೆ ಆ ಒಂದು ಪ್ರಸಂಗ ತಪ್ಪಿ ಹೋದರೆ ಆಕೆ ಶಾಶ್ವತವಾಗಿ ಕೌಶಿಕನ ಮುಷ್ಟಿಯಲ್ಲಿ ಬಂದಿ ಆಗ್ತಾ ಇದ್ದಳು. ಅಲ್ಲಿಂದ ತಪ್ಪಿಸಿಕೊಳ್ಳುವ ಉಪಾಯ ಒಂದೇ ಒಂದು ಆಕೆಗೆ ಕಂಡಿದ್ದು, ಅವನ ಕಾಮದ ಕಣ್ಣಿಗೆ ಕಟ್ಟಿರ್ತಕ್ಕಂಥ ಪರದೆ ತೆಗೆದು ಹಾಕುವ ಹೊರತು ಆ ರಾಜನಿಂದ ನನಗೆ ಮುಕ್ತಿ ಇಲ್ಲ. ಓಡ್ ಹೋಗ್ತಕ್ಕಂಥದ್ದು ಪರಿಹಾರ ಇರಲಿಲ್ಲ. ಅಲ್ಲಿ ಓಡ್ ಹೋಗ್ಬೋದಾಗಿತ್ತು. ಎಲ್ಲಿ ತನಕ ಓಡ್ ಹೋಗ್ತಾಳ? ಒಬ್ಬ ರಾಜ್ಯದ ಅಧಿಕಾರದ ಬಿಟ್ಟು ಎಲ್ಲಿ ಓಡೋಗಕ್ಕೆ ಸಾಧ್ಯ ಅದ ಆಕೆಗೆ? ಸುಮ್ಮನೆ ಇವತ್ತು ಒಬ್ಬ ಮನುಷ್ಯ ಎಲ್ಲೋ ಕಾಣೆ ಆಗ್ಯಾನಂದ್ರೆ 24 ಗಂಟೆದೊಳಗೆ ಹಿಡಿದು ಬಿಡ್ತಾರೆ. ಆದರೆ ಆ ಕಾಲದಲ್ಲಂತೂ ಎಲ್ಲಿ ನೋಡಿದ್ರೂ ರಾಜನ ಅಧಿಕಾರವೇ ಚೆಲ್ಲಾಟ ಆಡ್ತಕ್ಕಂಥ ಸಂದರ್ಭದಲ್ಲಿ ಆಕೆ ಬಿಟ್ಟು ಹೋಗುವಂಗಿಲ್ಲ, ಅಲ್ಲಿಂದ ತಪ್ಪಿಸ್ಕೊಳ್ಳುವಂಗೂ ಇರಲಿಲ್ಲ. ಆಕೆಗೆ ತಾನು ಬೆತ್ತಲೆಯಾಗಿ ಅವನ ಕಾಮದ ಪೊರೆ ಹರಿಯುವುದೊಂದೇ ಆಕೆಯ ಮುಂದಿರ್ತಕ್ಕಂತಹ ದಾರಿ ಇತ್ತು. ಮತ್ತೊಂದು ದಾರಿ ಇರಲೇ ಇಲ್ಲ. ಇವತ್ತಿನ ಜಗತ್ತು ಏನು ಬೇಕಾಗಿದ್ದು ವಿಚಾರ ಮಾಡ್ಬೋದು ಆಕೆಯ ಬಗ್ಗೆ, ಆದರೆ ಆಕೆಗೆ ಆ ದಾರಿ ಹೊರತು ಮತ್ತೊಂದು ದಾರಿ ಇರಲೇ ಇಲ್ಲ. ಏನೆಲ್ಲ ತರ್ಕಗಳು ಇವತ್ತಿನ ತನಕನೂ ನಡೀತವೆ, ಆದರೆ ಯಾವ ತರ್ಕಕ್ಕೂ ಕೂಡ ಅಲ್ಲಿ ಆಶ್ರಯ ದಾರಿ ಇರಲಿಲ್ಲ. ಆಕೆಗೆ ಅದೊಂದೇ ಪರಿಹಾರದ ಮಾರ್ಗವಾಗಿತ್ತು. ಆ ಒಂದೇ ದಾರಿ ಇದ್ದಾಗ ಮನುಷ್ಯ ಅನಿವಾರ್ಯ ಆಗಿಬಿಡ್ತಾನೆ. ಸುಮ್ಮನೆ ನಾನು ಒಂದು ಓದಿದ್ದೆ, ನಿಮ್ಗೆ ಗೊತ್ತು, ಪತ್ರಿಕೆಯಲ್ಲಿ ಕೂಡ ಬಂದಿತ್ತು. ಬೆಕ್ಕು
ಬೆಕ್ಕು ಯಾರಿಗಾದ್ರೂ ಪ್ರಾಣ ತಗೊಂಡಿದ್ದು ಕೇಳಿರಿ? ಬೆಕ್ಕು ಒಬ್ಬ ಮನುಷ್ಯನ ಪ್ರಾಣ ತಗೊಳ್ಳಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಆದರೂ ಜಪಾನದಲ್ಲಿ ಒಂದು ಘಟನೆ ಘಟಿಸ್ತದೆ. ಒಬ್ಬ ಹೆಣ್ಣುಮಗಳು, ಯೌವನಸ್ಥೆ ಹೆಣ್ಣುಮಗಳು, ಒಂದು ಬೆಕ್ಕು. ಆಕೆ ಮದುವೆನೂ ಆಗಿರಲಿಲ್ಲ, ಆಕೆನ ಜೊತೆಗೆ ಯಾರೂ ಇರಲಿಲ್ಲ ಮನೆಯಲ್ಲಿ. ಆಕೆ ಒಬ್ಬಕಿನೇ ಜಪಾನದಲ್ಲಿ ಬೆಕ್ಕು ಸಾಕಿದಳು. ಎಷ್ಟು ಮುದ್ದಿನಿಂದ ಸಾಕ್ತಾರೆ ಒಬ್ಬೊಬ್ಬರು ಬೆಕ್ಕು ನೋಡಬೇಕು. ಅಷ್ಟು ಮುದ್ದಿನಿಂದ ಸಾಕಿರ್ತಕ್ಕಂತಹ ಆ ಒಂದು ವಿಶೇಷವಾಗಿರ್ತಕ್ಕಂತಹ ಬಣ್ಣದ ಮೃದು ಭಾವಿಯಾಗಿರ್ತಕ್ಕಂಥ ಬೆಕ್ಕು, ಆಕೆ ಬರೋ ತನಕ ಅದು ಹಾಲು ಕುಡಿತಿರ್ಲಿಲ್ಲ. ಇಬ್ಬರು ಕೂಡಿ ಊಟ ಮಾಡ್ತಿದ್ರು, ಇಬ್ಬರು ಕೂಡಿ ಮಲಗ್ತಿದ್ರು, ಇಬ್ಬರು ಅದ್ರ ಜೊತೆ ಇಷ್ಟು ಅವಿನಾಭಾವ ಸಂಬಂಧ ಇತ್ತು. ಅದರ ಕಣ್ಣಲ್ಲಿ ನೀರು ಬಂದರೆ ಈಕಿನ ಕಣ್ಣಲ್ಲಿ ನೀರು ಬರ್ತಿದ್ವು. ಈಕಿಗೆ ಏನಾದರೂ ಮುಖ ಸಪ್ಪಗಾದ್ರೆ ಮೈ ಮೇಲೆಲ್ಲ ಓಡಾಡ್ತಿತ್ತು. ಇಷ್ಟು ಪ್ರೇಮದ ಬೆಕ್ಕಿತ್ತು. ಒಂದು ಸಲ ಏನು ತಪ್ಪು ಮಾಡ್ತೋ ಏನಿಲ್ಲೋ, ಆಕೆಗೆ ಎಷ್ಟು ಸಿಟ್ಟು ಬಂತು ಅಂದ್ರೆ ಎಲ್ಲ ಕಿಟಕಿ ಬಾಗಿಲುಗಳು ಮುಚ್ಚಿಬಿಡ್ತಾಳೆ. ಎಲ್ಲ ಕಿಟಕಿ ಬಾಗಿಲುಗಳು ಮುಚ್ಚಿ ಒಂದು ದೊಡ್ಡ ದಪ್ಪನೆ ಕೋಲು ತೊಗೊಂಡು ಅದಕ್ಕೆ ಬಡಿಯಕ್ಕೆ ಶುರು ಮಾಡ್ತಾಳೆ. ಇಷ್ಟು ಜೋರು ಒಂದು 4-5 ಪೆಟ್ಟು ಬೀಳ್ತವ. ಇನ್ನೇನಿಕೆ ನನ್ನ ಪ್ರಾಣ ತಗೋತಾಳ ಅಂತದು ಗೊತ್ತಾದ ಕೂಡಲೇ ಆ ಬೆಕ್ಕು ಆಕೆಯ ಮೇಲೆ ಎಗರಿ ಗಂಟ್ಲೆ ಹಿಡಿದು ಕರೆದು ಬಿಡ್ತದೆ. ತನ್ನ ಹಲ್ಲಿನಿಂದ ಆ ನರಗಳನ್ನೇ ಹೊರಗೆ ಎಳೆದು ಬಿಡ್ತದೆ. ಯಾವಾಗ ನರಗಳು ಕಟ್ಟಾಗ್ತವೋ ಬ್ಲಡ್ ಸೋರಕ್ಕೆ ಶುರು ಆಗ್ತದೆ, ರಕ್ತಸ್ರಾವ ಆಗ್ತದೆ, ಮೆದುಳು ರಕ್ತ ಕಡಿಮೆ ಪಟ್ನೆ ಕೂಸದ್ ಬಿದ್ದು ಪ್ರಾಣನೇ ಬಿಡ್ತಾಳೆ. ಕಾರಣ ಏನಂದರೆ ಬೆಕ್ಕಿಗೆ ಪ್ರೀತಿ ಇರಲಿಲ್ಲ ಅಂತಲ್ಲ, ಅದಕ್ಕೆ ತಾನು ಬದುಕುವ ದಾರಿ ಅದು ಬಿಟ್ಟರೆ ಮತ್ತಿರಲಿಲ್ಲ. ಆಕೆಯ ಪ್ರಾಣ ಹೋಗುವ ಹೊರತು ಕಿಟಕಿ ತೆಗೆದಿಲ್ಲ, ಬಾಗಿಲು ತೆಗೆದಿಲ್ಲ, ಯಾವುದೇ ಮಾರ್ಗ ಇಲ್ಲ. ಆಕೆಯನ್ನು ಎದುರಿಸಿ ಬದುಕ್ತಕ್ಕಂಥದ್ದು ಆಕೆಯ ಪ್ರಾಣದ ಹೊರತು, ಹರಣದ ಹೊರತು ಮತ್ತೊಂದು ಇರಲಿಲ್ಲ ಅದಕ್ಕೆ. ಅಂತಹ ಮೃದುವಾದ ಬೆಕ್ಕಿನಲ್ಲಿನೂ ಕೂಡ ಅಷ್ಟೊಂದು ಶಕ್ತಿ ಬರ್ತದೆ ಅಂತ ಕೇಳಿದ್ರೆ, ಅಂಥ ಆಘಾತಗಳೆರಗಿದಾಗ ಮನುಷ್ಯನಿಗೆ ಇನ್ನೇನು ಅದೊಂದೇ ದಾರಿ ಅದಂದಾಗ ಹೆಂಗಾದರೂ ಮಾಡ್ತದೆ ಜೀವ ಬದುಕ್ತಕ್ಕಂಥದ್ದು. ಅದಕ್ಕೇನೆ ಮಹಾದೇವಿಯ ಮುಂದೆ ನಾವು ಒಂದು ಅರ್ಥಕೊಳ್ಬೇಕು, ಆಕೆಗೆ ಬಟ್ಟೆ ಬಿಚ್ಚದ ಹೊರತು ಅವನ ಕಾಮದ ಪೊರೆ ಕಳೆಯದು, ಅವನು ನನ್ನಿಂದ ದೂರ ಆಗಲಾರ ಅಂತಕ್ಕಂತಹ ಭಾವ ಯಾವಾಗ ಬಂದ್ಬಿಡ್ತೋ ಇನ್ನು ಅನಿವಾರ್ಯವಾಗಿ ಆ ಘಟನೆಯನ್ನು ಆಕೆ ಬಳಸಿಕೊಂಡು ಬಿಡ್ತಾಳೆ. ಆಕೆಯ ಜೀವನ ನಾವು ನೋಡಿದ್ರೆ ಒಂದೊಂದು ಸಲ ಅನಿಸ್ತದೆ ಎಷ್ಟೊಂದು ಕಷ್ಟ. ಒಬ್ಬ ಹೆಣ್ಮಗಳು ಬಟ್ಟೆ ಬಿಚ್ಚುವಷ್ಟು ದೇವರು ಆಕೆಯನ್ನು ಕಾಡಬೇಕಾ? ಸಮರ್ಪಿತವಾಗಿರ್ತಕ್ಕಂಥ ಚೇತನ ಮಹಾದೇವಿ, ಆದರೂ ಕೂಡ ದೇವ ಕಾರುಣ್ಯ ಇಷ್ಟು ಕಠೋರವಾಗಿದೆನಾ ಅಂತಕ್ಕಂಥದ್ದು ಅನ್ನಿಸ್ತದೆ. ಆದರೆ ಯಾವುದೇ ಒಂದು ಕಾರ್ಯ ಘಟಿಸುವಾಗ ಅದ್ಭುತವಾದದ್ದು ಘಟಿಸಬೇಕಾದ್ರೆ ಈ ಸೃಷ್ಟಿನೇ ನೋಡಿ ನೀವು. ಈ ಸೃಷ್ಟಿಯಲ್ಲಿ ಸೃಷ್ಟಿ ಆಗ್ತಕ್ಕಂತಹ ಸಂದರ್ಭ ಏನದು? ಸೃಷ್ಟಿ ಆಗುವ ಸಂದರ್ಭ ಯಾವುದು ಹೇಳ್ರಿ ನಮಗೆ? ಮತ್ತೊಂದು ತಾಯಿ, ಒಂದು ಹೆಣ್ಣು ಸೃಷ್ಟಿ ಮಾಡ್ತಾಳಲ್ಲ, ಹೆರಿಗೆ ಆಗ್ತಕ್ಕಂತಹ ಸಂದರ್ಭ ಅಪರಿಮಿತವಾಗಿರ್ತಕ್ಕಂತಹ ಕಷ್ಟ. ಅದು ಸಾಮಾನ್ಯವಾಗಿರ್ತಕ್ಕಂತಹ ಕಷ್ಟ ಅಲ್ಲ. ಎಲ್ಲ ಸುಖ ದುಃಖಗಳ ಹಿಂದೆನೂ ಕೂಡ ನಾವು ನೋಡ್ತಾ ಇದ್ದೀವಿ ಅಂತಹ ಒಂದು ದೊಡ್ಡ ಕಷ್ಟ ಇರಲೇಬೇಕು. ಆ ಕಷ್ಟ ಇರದೇ ಇದ್ದರೆ ಅದ್ಭುತವಾದ ಕಾರ್ಯ ಘಟಿಸೋದಿಲ್ಲ. ನಾವು ಯಾವಾಗಲೂ ಮಾತಾಡಿರ್ತೀವಿ, ಕಠೋರವಾಗಿರ್ತಕ್ಕಂಥ ಕಷ್ಟ ಎದುರಿಸದೇ ಇದ್ದರೆ, ಬೇನೆ ಬಳಲಿಕೆ ಇಲ್ಲದಿದ್ದರೆ ಈ ಸೃಷ್ಟಿ ತಯಾರಾಗೋದಿಲ್ಲ. ಎಲ್ಲಕ್ಕಿಂತ ಭಾಳ ಕಷ್ಟ ಬಂದಾಗ ನೀವು ಉದಾಹರಣೆ ಕೂಡ ಯಾವ ಉದಾಹರಣೆ ಕೊಡ್ತೀರಿ? ಅದು ಹೆರಿಗೆ ನೋವಿನಂತಹ ಕಷ್ಟ. ಒಬ್ಬ ಹೆಣ್ಣು ಮಗಳಿಗೆ ಎಷ್ಟು ಹೆರಿಗೆ ನೋವು, ಎಷ್ಟು ಕಷ್ಟ ಕೊಡ್ತದೋ, ಆಕೆಯ ಜೀವನ್ಮರಣದ ಹೋರಾಟ ಇರ್ತದೆ. ಜೀವನ್ಮರಣದ ಹೋರಾಟದ ಜಗತ್ತಿನಲ್ಲಿ ಅತಿ ಅತಿ ಹೆಚ್ಚಾಗಿರ್ತಕ್ಕಂಥ ಕಷ್ಟ, ಅದಕ್ಕಿಂತ ದೊಡ್ಡ ಕಷ್ಟ ಮತ್ತೊಂದು ಇಲ್ಲವೇ ಇಲ್ಲ. ಅದು ಆ ಕಷ್ಟ ಸ್ವತಃ ಯಾರಿಗೂ ಕೂಡ ಕೊಡಕ್ಕೆ ಬರಂಗಿಲ್ಲ. ಬರ್ತದೇನೆ ಯಾರಿಗಾರ ಕೊಡಕ್ಕೆ? ಸೊಸೆ ಅತ್ತೆಗೆ ಹೇಳಿದಳಂತ, ಅಲ್ಲ ಜಾಕಿ ಜಾಕಿ ಅಂತ ಹೇಳ್ತಾಳ್ರಿ ನಮ್ಮವ್ವ ಯಾವಾಗ್ಲೂ. ಈಗ ತುಂಬ 9ರೊಳಗದ, ಅದಕ್ಕೆ ನನಗೆ ಬ್ಯಾನಿ ಎದ್ದು ಅಂದ್ರೆ ಅತ್ತಿ ನೀವು ಎಬ್ಸ್ರಿ ಅಂದಳಂತಕಿ. ಆಕಿ ಹಳ್ಳಿ ಊರು ಅತ್ತಿ ಇದ್ದಳು. ಆಕೆ ಅಂದಳ, ತಂಗಿ ಅವು ಒಡ್ಕೋತ ಬರ್ತಾವ, ನೀ ಚಿಡ್ಕೋತ ಅಲ್ಲರಿ ನೀನೇ ಎಬ್ಬಿಸ್ತಿ ಅಂದಳಂತಕಿ. ನಾ ಎಬ್ಸಕ್ಕೆ ಹತ್ತಲ್ಲ ನಿನಗೆ. ಅವು ಅಷ್ಟೊಂದು ಎಲ್ಲಕ್ಕಿಂತ ಕಷ್ಟದ ನೋವು ಯಾವುದದ ಜೀವನದಲ್ಲಿ ಅಂದರೆ ಅದು ಮಲಗುಡ್ತದೇನು? ಹೆರಿಗೆ ನೋವು ಎದ್ದ ಹೆಣ್ಣುಮಗಳು ಮಲಗಕ್ಕಾಗ್ತದೇನು? ಉಣ್ಣಕ್ಕಾಗ್ತದೇನು? ನೀರು ಕುಡಿಯೋಕ್ಕಾಗ್ತದೇನು? ಅದು ಎಂತಹ ವಿಪರೀತವಾದ ನೋವು ಅದ. ಆ ನೋವು ಬಂತು ಅಂತ ಕೇಳಿದರೆ, ಒಮ್ಮೆ ನೋವು ಅನುಭವಿಸಿದಳು ಅಂದರೆ ಆಕೆಗೆ ಜೀವನದಲ್ಲಿ ಎಂದೆಂದೂ ಇಂಥ ಕಷ್ಟ ಬೇಡದ ಅನ್ನಿಸ್ತದೆ. ಯಾವಾಗ ಮಗು ಬಂದು ಮಗ್ಗಲಿಗೆ ಮಲಗ್ತದೋ ಆ ಕಷ್ಟ ಒಂದು ನಿಮಿಷದಲ್ಲಿ ಮಂಜು ಕರಗಿದಂಗೆ ಕರಗೋಗ್ತದೆ. ಹೌದೇನಲ್ಲ? ಅನುಭವ ಅದಲ್ಲ ಅದನ್ನು.
ಒಂದು ಮಗು ಹುಟ್ಟುವಾಗ ತಾಯಿ ಎಷ್ಟು ಕಷ್ಟಪಡ್ತಾಳೆ, ಆ ನಂತರ ಒಂದು ಅದ್ಭುತವಾದ ಸೃಷ್ಟಿ ತನ್ನಿಂದ ಆಗ್ಯದ ಅಂತ ಕಂಡಾಗ ಎಷ್ಟು ಆನಂದ ಇರ್ತದ ಆ ತಾಯಿಗೆ. ಅಂಥದೇ ಜಗತ್ತಿನಲ್ಲಿ ಯಾವುದೇ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಗಳಾಗಬೇಕಾಗಿದ್ದರೆ ಅದರ ಹಿಂದೆ ಅಷ್ಟೇ ಕಠಿಣವಾಗಿರ್ತಕ್ಕಂತಹ ಬಳಲಿಕೆ ತೊಳಲಿಕೆ ಇರ್ತಕ್ಕಂಥ ನೋವು ಕೂಡ ಅನುಭವಿಸಲೇಬೇಕಾಗ್ತದೆ. ಆ ನೋವು ಒಮ್ಮೊಮ್ಮೆ ಸೃಷ್ಟಿ ನಮಗೆ ಯಾಕೆ ಕೊಡ್ತದೋ ಅಂತ ಅನಿಸ್ತದೆ, ಅದ್ರ ಹಿಂದೆನೂ ಕೂಡ ಕಾರಣ ಒಳ್ಳೆಯದೇ ಆಗಿರ್ತದೆ. ಜಿರಾಫೆ ನೋಡಿರಿ, ನೀವೆಲ್ಲ ಜೂನಗರ ನೋಡಿರ್ತೀರಿ. ಜಿರಾಫೆ ಇಡೀ ಜೀವ ಜಗತ್ತಿನಲ್ಲಿ ಅತ್ಯಂತ 6 ಅಡಿ ಇರ್ತಕ್ಕಂತಹ ದೊಡ್ಡ ಪ್ರಾಣಿ ಜಿರಾಫೆ. ಅದು 6 ಮೀಟರ್ ತನಕ ಬೆಳೆದಿರ್ತದೆ. 1600 kg ತೂಗ್ತದೆ ಅದರ ಮಾಂಸಖಂಡ. ಅಷ್ಟು ಎತ್ತರ, ಅಷ್ಟು ದಪ್ಪ ಇರ್ತದೆ. ಅದು ಗರ್ಭ ಧರಿಸಿ ಎಷ್ಟು ವರ್ಷ ಇರ್ತದೆ ಅಂದರೆ 400ರಿಂದ 460 ದಿನ ಗರ್ಭ ಧರಿಸ್ತದೆ. ಸಾಮಾನ್ಯವಾಗಿ ಮನುಷ್ಯರ ಗರ್ಭ ಎಷ್ಟಿರ್ತದೆ? 260-70 ಅಕ್ಕೋರಿಗೆ ಗೊತ್ತದ ಚಂದ ಎಷ್ಟು ವಾರ ಅಂತೇಳಿರ್ತಾರೋ. ಇಷ್ಟಿರಲ್ಲ. ನಮ್ಮ 1.5 ಪಟ್ಟು ಜಿರಾಫೆ ಹೆಚ್ಚಿನ ಗರ್ಭದಲ್ಲಿ ಮಗುವನ್ನು ಇಟ್ಕೊಂಡಿರ್ತದೆ. ಅದು ಸುಮಾರು ನಿಂತುಕೊಂಡೇ ಜನ್ಮ ಕೊಡ್ತದೆ. ಅದು ಕುಂತು ಕೊಡಕ್ಕೆ ಬರಂಗಿಲ್ಲ. ಅದು ಯಾಕಂದ್ರೆ ಅದರ ಜನ್ಮ ಕೊಡುವಾಗ 10 ಅಡಿ ಮೇಲಿನಿಂದ ಅದ್ರ ಮಗು ಬೀಳ್ತದೆ ಕೆಳಗೆ. ಬೆನ್ನು ಕೆಳಗೆ ಮಾಡಿ ಬೀಳೋದ್ರಿಂದ ಅದಕ್ಕೆ ಪೆಟ್ಟು ಕೂಡ ಆಗೋದಿಲ್ಲ. ಅದು ತಾಯಿ ಅದು ಕೆಳಗೆ ಒಮ್ಮೆ ಬಿತ್ತು ಅಂದರೆ ಅದರ ತಾಯಿನೂ ಎಲ್ಲ ಪ್ರಾಣಿಗಳಂಗೆ ಅದಕ್ಕೆ ಮೈಯಿಂದ ನೆಕ್ಕಿ ಒಂದ್ಸಲ ದೃಷ್ಟಿ ಕಣ್ತುಂಬ ನೋಡಿ ಪ್ರೀತಿ ಮಾಡಿ ಆ ತಾಯಿ ಒಮ್ಮೆ ತನ್ನ ಉದ್ದಲನೇ ಕಾಲಿನಿಂದ ಆಗ್ತಾನೆ ಬಿದ್ದ ಮಗುವಿಗೆ ಜಾಡಿಸಿ ಒದ್ದು ಬಿಡ್ತದೆ. ಅದು ಒದ್ದ ರಭಸಕ್ಕಿಷ್ಟು ಸುಮಾರು 10-15 ಅಡಿ ದೂರ ಹೋಗಿ ಜಿರಾಫೆ ಉರುಳ್ತಾ ಜಿರಾಫೆ ಮರಿ ಬಿದ್ದು ಬಿಡ್ತದೆ. ಅದು ಅಲ್ಲಿ ಹೋಗಿ ಇನ್ನೇನು ಬಿದ್ದು ಇನ್ನೂ ಆಯಾಸ ಆರಿಸ್ಕೊಳ್ಳೋದ್ರಾಗೆ ಇದು ಮತ್ತಲ್ಲಿ ಹೋಗ್ತದೆ. ತಾಯಿ ಮತ್ತಲ್ಲಿ ಹೋಗ್ತದೆ, 1 ನಿಮಿಷ ನಿಲ್ಲುತ್ತದೆ. ಅದು ಆಯಾಸ ಆರಿಸ್ಕೊಂಡಿತು ಅಂತ ಗೊತ್ತಾದ ಕೂಡಲೇ ದಣಿವಾರಿತು ಅಂದ್ಗಳಿಗೇನೆ ಮತ್ತೊಮ್ಮೆ ಜೋರಾಗಿ ಒದಿತದೆ. ಅದು ಮತ್ತೊಂದು ಸಲ ಮಣ್ಣಲ್ಲಿ ಉಳುತ್ತಾ ದೂರ ಹೋಗಿ ಬೀಳ್ತದೆ. ಹಾಗೆ 4-5 ಸಲ ಒದಿತದೆ. ಎಲ್ಲಿವರೆಗೆ ಅಂದರೆ ಅದು ತನ್ನ ಕಾಲ ಮೇಲೆ ತಾನೇ ಎದ್ದು ನಿಲ್ಲೋ ತನಕ. ಇನ್ನು ತಾಯಿ ಒದಿತದ ಅಂದ್ಗಳಿಗೇನೆ ಅದು ಎದ್ದು ನಿಂತು ಬಿಡ್ತದೆ. ಎದ್ದು ನಿಂತಾಗಲೂ ಇನ್ನೊಮ್ಮೆ ಒದಿತದೆ, ಓಡಕ್ಕೆ ಶುರು ಮಾಡ್ತದೆ. ಆದಷ್ಟು ವೇಗವಾಗಿ ಓಡ್ತಕ್ಕಂಥದ್ದು. ಆಗಿಂದಾಗೆ ತಕ್ಷಣಕ್ಕೇ ನಮಗೇನು ಅನ್ನಿಸ್ತದ, ಆ ಜಿರಾಫೆಯ ಕ್ರೂರ ವರ್ತನೆ ಅಂತ ನಮಗೆ ಅನ್ನಿಸ್ತದೆ. ಆದರೆ ಜಿರಾಫೆಯ ಮರಿ ಹುಟ್ಟಿದಾಗ ಅದರ ಮಾಂಸ ಇಷ್ಟು ರುಚಿ ಇರ್ತದಂತ ಈ ಹುಲಿ, ಸಿಂಹ, ಚಿರತೆ ಇವುಗಳೆಲ್ಲ ಕಾಯ್ಕೊಂಡು ಕುಂತಿರ್ತವೆ. ಅದು ಒಂದು ವೇಳೆ ಓಡಕ್ಕೆ ಕಲೀಲಿಲ್ಲ, ತನ್ನ ಕಾಲ ಮೇಲೆ ತಾನು ನಿಲ್ಲಿಲ್ಲ ಅಂದರೆ ಹುಲಿ ಚಿರತೆಗಳಿಗೆಲ್ಲ ಅದು ಆಹಾರ ಆಗಿ ಹೋಗ್ಬೇಕಾಗ್ತದೆ. ಅದಕ್ಕೇನೆ ದೇವನ ಒಂದು ಕಷ್ಟ ಕೊಡೋದ್ರಲ್ಲಿನೂ ಕೂಡ ಅವನ ಇಷ್ಟ ಯಾಕಿರ್ತದೆ ಅಂತ ಕೇಳಿದ್ರೆ ಕಷ್ಟದಲ್ಲಿನೂ ನಮಗೆ ಶಕ್ತಿವಂತರನ್ನಾಗಿ ಮಾಡ್ತಕ್ಕಂತಹ ಹುನ್ನಾರ ಇರ್ತದೆ. ಅದರೊಳಗೆ ಶಕ್ತಿವಂತರನ್ನಾಗಿ ಮಾಡಬೇಕು ಅನ್ನುವ ಸದುದ್ದೇಶ ಇರ್ತದೆ ದೇವನದು. ಅದಕ್ಕೆ ಮಹಾದೇವಿ ತಾಯಿ ಕಲ್ಯಾಣ ಮುಟ್ಟುವವರೆಗೆ ಎಂತೆಂಥ ಕಷ್ಟ ಅನುಭವಿಸ್ಬೇಕಾಗಿತ್ತೋ ಆ ಎಲ್ಲ ಕಷ್ಟಗಳನ್ನು ಎದುರಿಸ್ಬೇಕಾದ್ರೆ ಆಕೆಯಲ್ಲಿ ಅಷ್ಟೊಂದು ತಾಕತ್ತು, ಅಷ್ಟೊಂದು ಶಕ್ತಿ ತುಂಬಬೇಕಾಗಿತ್ತು. ಆಕೆ ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕು, ತನ್ನ ಮನೋಬಲದ ಮೇಲೆ ತಾನು ನಿಲ್ಲಬೇಕು, ತನ್ನ ಆತ್ಮಸ್ಥೈರ್ಯದ ಮೇಲೆ ಆಕೆ ಇರಬೇಕು. ಅದ್ಭುತವಾಗಿರ್ತಕ್ಕಂಥ ಆತ್ಮಸ್ಥೈರ್ಯ ಆಕೆಯಲ್ಲಿ ತುಂಬಬೇಕಾಗಿತ್ತು. ಅಂತಹ ನಿಜವಾಗಿ ಸುಮ್ಮನೆ ಭಕ್ತಿ ಮಾಡ್ತೀವಿ ಅಂತ ಕೇಳಿದ್ರೆ ಲೋಕದಲ್ಲಿ ಯಾರನ್ನಾದರೂ ಪ್ರೇಮಿಸಿದರೆ ಎಷ್ಟೋ ಕಷ್ಟಪಡಬೇಕಾಗ್ತದೆ. ಆದರೆ ದೇವರನ್ನು ಪ್ರೇಮಿಸೋದು ಸುಮ್ಮನೆ ಅಲ್ಲ. ಭಕ್ತಿ ಎಂಬುದ ಮಾಡಬಾರದು. ನೀವಂತೀರ ಅದಕ್ಕೆ ನಾವು ಮಾಡಲ್ಲ. ಮೊದಲೇ ಸುಮ್ಮನೆ ಯಾಕೆ ಕಷ್ಟಪಡಬೇಕು? ಆದರೆ ಮಾಡೋದು ಅನಿವಾರ್ಯದ. ಒಮ್ಮಿಲ್ಲ ಒಮ್ಮೆ ಮಾಡೋ ತನಕ ದ್ವಾರ ತೆಗಿಯೋದೇ ಇಲ್ಲ. ಸುಖಿ ಆಗಬೇಕು. ಭಕ್ತಿ ಮಾಡಬಾರ್ದು, ಆರಾಮದ ಅನ್ಕೋತೀವಿ ಅಂದ್ರೆ ದುಃಖಿ ಆಗಬಾರ್ದು ಅನ್ಕೋಬೇಕು. ದುಃಖಿ ಆಗಬಾರ್ದಂದ್ರೆ ಸುಖನೇ ಬಯಸಲಾರ್ದ ಮನುಷ್ಯ ಭಕ್ತಿ ಮಾಡಬಾರ್ದು. ಸುಖ ಬಯಸ್ತೀವಿ ಅಂದರೆ ಭಕ್ತಿ ಮಾಡಬೇಕು. ಅದು ಎಷ್ಟು ಕಠಿಣದ ಭಕ್ತಿ ಅಂತ ಕೇಳಿದರೆ, ಭಕ್ತಿ ಎಂಬುದ ಮಾಡಬಾರದು ಕರಗಸದಂತೆ. ಕರಗಸ ಮುಂದೆ ಹೋಗಾಗ ಕೊಯ್ತದ, ಹಿಂದೆ ಬರಾಗ ಕೊಯ್ತದ, ಹೋಗಾಗ ಕೊಯ್ತದ, ಬರುತ್ತ ಕವಿಯೋದು, ಹೋಗುತ್ತ ಕೊಯ್ಯುವುದು. ಘಟಸರ್ಪದಲ್ಲಿ ಕೈ ದುಡುಕಿದಡೆ ಹಿಡಿಯುವುದ ಮಾಡುವುದೇ ಘಟಸರ್ಪ. ಸಾಮಾನ್ಯ ಅಲ್ಲ. ಹಾವು ಬಾಯಿ ತೆರೆದದ, ಅದರೊಳಗೆ ಕೈ ಇಟ್ಟರೆ ಹಿಡಿಲಾರ್ದೆ ಬಿಡ್ತದೇನದು? ಹಿಡಿತದ, ಖಂಡಿತವಾಗಿಯೂ ಹಿಡಿತದ. ಆದರೂ ಎಷ್ಟು ಸಾಹಸ ಇರ್ತದ ಭಕ್ತನದಂದರೆ, ಇಷ್ಟೆಲ್ಲ ಕಷ್ಟ ಇದ್ದಾಗಲೂ ಅವನಿಗೊಂದು ಅರಿವು ಜಾಗೃತಿ ಇರ್ತದೆ. ನಚ್ಚಿದೆನೆಂದಡೆ ಮಚ್ಚಿದೆನೆಂದಡೆ
ಸಲೆಮಾರು ಹೋದೆನೆಂದಡೆ. ನೀನು ತನುವನಲ್ಲಾಡಿಸಿ ನೋಡುವೆ, ಮನವನಲ್ಲಾಡಿಸಿ ನೋಡುವೆ, ಧನವನಲ್ಲಾಡಿಸಿ ನೋಡುವೆ. ಇನ್ನೊಂದು ಕಡೆ ಹೇಳ್ತಾರೆ, ನುಗ್ಗು ಮಾಡುವ ನುಸಿಯ ಮಾಡುವ. ನುಗ್ಗು ನುಸಿ ಆಗೋ ತನಕನೂ ಕೂಡ ಕಾಡಿ ನೋಡ್ತಾನೆ. ಆದರೂ ಕೂಡ ಅಂತಹ ಕಾಡುವಿಕೆಯನ್ನು ಭಕ್ತ ಸ್ವೀಕಾರ ಮಾಡ್ತಾನೆ. ಅದು ಅನಿವಾರ್ಯನೂ ಕೂಡ ಅದ. ನಮ್ಗೆ ಸುಖ ಬಯಸಬೇಕಾದ್ರೆ, ಸುಖ ದೊರಿಬೇಕಾದ್ರೆ ದೇವನು ಕೂಡ ಸುಮ್ಮನೆ ಸಿಗಲಾರ. ಯಾವುದೇ ಸುಖ ಜೀವನದಲ್ಲಿ ಬಿಸಿ ರೊಟ್ಟಿ ಸುಮ್ಮನೆ ಸಿಗಲ್ಲ. ಸಿಗ್ತವೆ ಬಿಸಿ ರೊಟ್ಟಿನೇ ಸುಮ್ಮನೆ ಅಂದರು, ಸಿಗ್ತವೆ ಯಾರಿಗಾದ್ರೆ ಸಿಗೋದಿಲ್ಲ. ಅದಕ್ಕೂ ನಾವು ಕಷ್ಟಪಡಬೇಕಾಗ್ತದೆ. ಅದೇ ರೀತಿಯಾಗಿ ಈ ಕಷ್ಟ ಪರಮಾತ್ಮನೇ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ್ದನ್ನು ನಾವು ಪಡಿಬೇಕಂತ ಬಯಸಿದಾಗ ಅಷ್ಟೇ ಮಟ್ಟದ ಬೆಲೆ ನಾವು ಕೊಡಬೇಕಾಗ್ತದೆ. ಅಂಗಡಿಗೆ ಹೋಗಿ ನಾವು ಕೇಳ್ತೀವಿ, ಹೈಯೆಸ್ಟ್ ಇದ್ದೆಂದು, ಭಾಳ ಚಲೋ ಇದ್ದೇನೆ ಮಾಲ್ ಕೊಡ್ರಿ, ಭಾಳ ಚಲೋ ಇದ್ದೇನೆ ಮಾಲ್ ಕೊಡ್ರಿ ಅಂತೀವಿ. ಅವ್ರೇನಂತಾರೆ, ಎಲ್ಲದಕ್ಕಿಂತ ಹೆಚ್ಚಿನ ರೇಟ್ ತೆಗೆದಿಟ್ರೆ ಬಟ್ಟೆ ತೆಗೆದಿಡ್ತಾರೆ. ಭಾಳ ಚಂದಿದ್ದೇನೆ ರೇಷ್ಮೆ ಸೀರೆ ಕೊಡ್ರಿ ಅಂದ್ರೆ ಭಾಳ ಚಂದ ರೂಪಾಯಿ ಕೊಡ್ಬೇಕಾಗ್ತದೆ. ಬೆಲೆ ಕೊಡೋದೇನೆ ಏನಾದರೂ ಈ ಜೀವನದಾಗ ಸಿಗ್ಲಿಕ್ಕೆ ಸಾಧ್ಯನಾ? ಸಿಗೋದಿಲ್ಲ. ಆದ್ರೆ ನಾವು ಹಂಗೆ ಅನ್ಕೊಳ್ಳಲ್ಲ. ಒಂದು 8 ದಿನ ಜಪ ಮಾಡಿದೆವೋ, ಒಂದು 8 ದಿನ ವಚನ ಓದಿವೋ, ಒಂದು ತಿಂಗಳು ಪೂಜೆ ಮಾಡಿದೆವೋ, ಯಾವಾಗ ಬಂದು ದೇವ ಧೂತ್ ತಂದು ನಿಂದಿರ್ತಾನೋ, ದಡ ಸುರಿತಾನೋ, ಯಾವಾಗ ನಮ್ದೆಲ್ಲ ಕಷ್ಟ ದೂರ ಆಗ್ತವೋ, ಬಾಯಿದಾಗಿಂದ ಬರೋದ್ರೊಳಗೆ ಯಾವಾಗ ಕೆಲಸಗಳಾಗ್ತವೋ, ಹಿಂಗೆ ಅಂತಿರ್ತೀವಿ ನಾವು. ಹಂಗೆ ಜಗತ್ತಿನಾಗ ಏನೂ ಸಿಗಂಗಿಲ್ಲ. ಬೆವರು ಸುರಿಸಿ ಪರ್ಸ್ ತುಂಬ್ಕೊಂಡು ಹೋಗ್ಬೇಕಾಗ್ತದೆ, ಮುಟ್ಟಾಗಿ ಹಿಡ್ಕೊಂಡು ಬರ್ಬೇಕಾಗ್ತದೆ. ಪರ್ಸ್ ತುಂಬ್ಕೊಂಡು ಚೀಲ ತುಂಬ್ಕೊಂಡು ಹೋಗ್ಬೇಕು, ಸುಮ್ಮನೆ ಮುಟ್ಟಾಗಿ ಹಿಡ್ಕೊಂಡು ತರ್ತಿಲ್ಲ. ನೆಕ್ಲೆಸ್ ಎದ್ರ ತೊಗೊಂಬರ್ತೀರಿ? ನೆಕ್ಲೆಸ್ ತರಕ್ಕೆ ಹೋದ್ರೆ ಯಾವ್ದ್ರ ತರ್ತೀರಿ? ದುಡ್ಡು ಎದ್ರಾಗ ಹೋಗ್ಬೇಕಾಯ್ತದ, ತುಂಬ್ಕೊಂಡು ಹಿಂಗೆ ಬ್ಯಾಗ್ನಾಗ ಹೋಗ್ಬೇಕಾಯ್ತದ, ತರಬೇಕಾಯ್ತದ ಒಂದು ಮುಟ್ಟೆಗೆ. ಹಾಗೇ ಇದೆ ಪರಮಾತ್ಮನ ಭಕ್ತಿ. ಅಪರಿಮಿತವಾಗಿರ್ತಕ್ಕಂತಹ ಕಷ್ಟಪಡಬೇಕಾಗ್ತದೆ. ಆವಾಗ ಅದು ಮುಟ್ಟಾಗ ಬಂದರೂ ಕೂಡ ಅಷ್ಟೇ ಬೆಲೆ ಅದ. ಅದಕ್ಕೆ ಮುಟ್ಟಾಗ ಬಂದ್ರೂ ಬೆಲೆ ಅದ. ಅದಕ್ಕೆ ನಿತ್ಯದ ಆನಂದ ನಾವು ಪಡಿಬೇಕು ಅಂತ ತಿಳ್ಕೊಂಡ್ರೆ ಕಷ್ಟ ಕೋಟಲೆಯನ್ನು ಕೂಡ ಅನುಭವಿಸಬೇಕು. ಇರಿಸಿಕೊಂಡು ಭಕ್ತರಾದವರೆಮ್ಮವರು, ಕೊರೆಸಿಕೊಂಡು ಭಕ್ತರಾದರೆಮ್ಮವರು, ತರಿಸಿಕೊಂಡು ಭಕ್ತರಾದರೆಮ್ಮವರು. ವೇದನಾಪೂರ್ಣವಾಗಿರ್ತಕ್ಕಂಥ ದಾರಿಯಿಂದ ಹಾಯ್ದು ಹೋಗಲಾರದೆ ಜೀವನದಲ್ಲಿ ಏನೇನೂ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಸುಖ ದುಃಖಗಳು ಅಪ್ಪಳಿಸಿದಾಗಲೇ ಒಂದು ಕಲ್ಲು ತನ್ನ ಕೊರಕಲ್ಲು ತನಕ ಕಳ್ಕೊಳ್ಬೇಕು, ತನ್ನ ಕೊಂಚರು ತನಕ ಕಳ್ಕೊಳ್ಬೇಕು. ಅದು ನೋಡಲಿಕ್ಕೆ ಬಹಳ ಸುಂದರವಾದ ಗೋಲಾಕಾರದ ಕಲ್ಲಾಗಬೇಕು ಅಂದರೆ ಅದು ಅಲೆಗಳ ನಡುವೆ ಬೀಳೋದು ಏಳೋದು, ಬೀಳೋದು ಏಳೋದು, ಅಲೆಗಳ ನಡುವೆ, ನದಿಯ ಅಲೆಗಳ ನಡುವೆ ಈ ಊರು ಬಿಟ್ಟು ಆ ಊರು ಅಲ್ಲಿ ತನಕ ಹರ್ಕೊಂಡು ಯಾವಾಗ ಹೋಗ್ತದೆ ಆವಾಗ ಮಕ್ಕಳು ಸಹಿತ ಹಿಡಿದು ಕೈಯಲ್ಲಿಟ್ಟು ಮೆಚ್ಚತಕ್ಕಂತಹ ಗೋಲಾಕಾರದ ಒಂದು ಕಲ್ಲು ಆಗ್ತದೆ. ಹಾಗೇನೆ ಅತ್ಯಂತ ಕಷ್ಟದ ಒಂದು ದಾರಿಯನ್ನು ಕ್ರಮಿಸಲಿಕ್ಕೆ ತಯಾರಾಗ್ತಾಳೆ ಮಹಾದೇವಿ. ಮಹಾದ್ವಾರದಲ್ಲಿ ನಿಂತಿದ್ದಾಳೆ. ಮನಸ್ಸು ಯಾವಾಗ್ಲೂ ಅದರ ಸ್ವಭಾವದ ನಮಗೇ ಬಗ್ಗು ಬಡಿತಿರ್ತದೆ. ಹಿಂಗೆ ಯಾವಾಗಾರ ಕೂಡ ಅಂತಿರ್ತದೆ ಎಷ್ಟೋ ಸಲ ಮನಸ್ಸು. ನಿಮಗೆ ಗೊತ್ತು, ಅದ್ರ ಕಡೆ ಗಮನ ಕೊಟ್ರಿ ಅಂದ್ರೆ ಅಲ್ಲಿ ಹೊರಗೆ ನಿಂತು ಕೂಡ್ಲೇ ಕೇಳ್ತು ಮನಸ್ಸು, ಬರ ಕಳೆದಾಕ ಬಂದು ಎಲ್ಲಿ ನಡೆದಿ ಅಂತ, ಎಲ್ಲಿಗೆ ಅಂತ ಕೇಳ್ತು. ಆವಾಗ ಒಂದು ಅಲ್ಲೇ ಇರ್ತಕ್ಕಂಥ ಇನ್ನೊಂದು ದುರ್ಬಲ ಮನಸ್ಸು ಅದು ಹೇಳ್ತು, ಇನ್ನೆಲ್ಲಿಗೆ? ಅಮ್ಮನ ಮಡಿಲಿಗೆ. ತಾಯಿ ಎಷ್ಟೋ ದಿವಸ ಆಯ್ತು ಕಾಯ್ತಾ ಇದ್ದಾಳ, ಅಲ್ಲಿಗೆ ಹೋಗು ಅಂತ ಹೇಳ್ತು. ಆವಾಗ ವಿವೇಕ ಜಾಗೃತ ಮಾಡ್ತದೆ. 2 ಮನಸ್ಸುಗಳು, ಸಬಲವಾದ ಮನಸ್ಸು ವಿವೇಕ, ಯಾವಾಗಲೂ ನಮಗೆ ದಾರಿಯಿಂದ ತಪ್ಪದಂತೆ ನೋಡ್ಕೊಳ್ತಕ್ಕಂಥದ್ದು. ಅದು ಅತ್ಯಂತ ಸಬಲವಾಗಿರ್ತಕ್ಕಂಥ ಮನಸ್ಸು. ದುರ್ಬಲ ಮತ್ತು ಸಬಲ ಮನಸ್ಸು 2 ಹೋರಾಟ ಸದಾಕಾಲ ನಮ್ಮ ಮನಸ್ಸಿನಲ್ಲಿ ನಡೆದೇ ಇರ್ತವೆ. ಆವಾಗ ಸಬಲ ಮನಸ್ಸಿನ ಮಾತು ಕೇಳ್ತಾಳೆ, ಅದು ಹೆಜ್ಜೆ ಆಗ್ತದೆ 2 ಕವಲು ದಾರಿ. ಎಲ್ಲರ ಜೀವನದಲ್ಲಿನೂ ಕೂಡ ಪ್ರತಿ ಘಟನೆಯೂ ನಮಗೆ ಕವಲು ದಾರಿ ತೋರಿಸ್ತಾ ಇರ್ತದೆ. ಈ ಕಡೆ ಇಡಬೇಕು, ಈ ಕಡೆ ಇಡಬೇಕು. ಯಾವ ಹೆಜ್ಜೆ ಆರಿಸ್ಕೊಳ್ತೀವಿ ಒಂದೇ ಹೆಜ್ಜೆ ಆರಿಸ್ಕೊಳ್ಳೋದು. ಅದು ಒಂದೇ ಹೆಜ್ಜೆ ಅದ. ದಾರಿ ತಪ್ಪಲಿಕ್ಕೂ ಒಂದೇ ಹೆಜ್ಜೆ ಅದ. 2 ದಾರಿ ಹೋಗ್ತಾವ ಒಂದು ಊರಿಗೆ ಅಂದರೆ, ಒಂದು ಊರಿಗೆ ಹೋಗುವಾಗ 2 ದಾರಿ ಬರ್ತಾವಂದರೆ ಯಾವ ದಾರಿ ಅದೋ ಆ ದಾರಿಗೆ ಹಿಡ್ದೀವಿ ಅಂದ್ರೆ ತಿರುಗೋ ಹಾದಿ ಎಷ್ಟದ? ಒಂದೇ ಹೆಜ್ಜೆ. ತಪ್ಪು ಹಾದಿನೂ ಒಂದೇ ಹೆಜ್ಜೆ ಇರ್ತದೆ. ಅದಕ್ಕಾಗಿ ಅಂಥ ಒಂದು ಎಚ್ಚರಿಕೆಯಿಂದ ಹೆಜ್ಜೆ ನಾವು ನಮ್ಮ ಜೀವನದ ಕವಲುಗಳಲ್ಲಿ ಇಡಬೇಕಾಗ್ತದೆ. ಅಂಥ ಹೆಜ್ಜೆ ಮಹಾದೇವಿ ಇಡ್ತಾಳೆ. ಅದು ಗುರುವಿನ ಮಠಕ್ಕೆ ಹೋಗ್ತಕ್ಕಂತಹ ದಾರಿಗೆ ಇಡ್ತಾಳೆ ಹೆಜ್ಜೆ. ನೋಡ್ತಾರೆ ಅಲ್ಲಿಂದ ಎಲ್ಲ ಊರು ಜನ ನೋಡ್ಬೇಕು. ಸಾಮಾನ್ಯ ನೆನೆಸ್ಕೊಳ್ರಿ ನೀವು, ಒಬ್ಬ ಸುಂದರ ತರುಣಿ, ಹದಿಹರೆಯದ ತರುಣಿ, ದಂತದ ಗೊಂಬೆ, ಮುಟ್ಟಿದ್ರೆ ಮೈ ಮಾಸ್ತದೇನೋ, ನೋಡಿದ್ರೆ ದೃಷ್ಟಿ ತಾಗ್ತದೇನೋ ಅನ್ನುವಂಥ ಮೈ, ಕೇವಲ ತನ್ನ ಮೊಳಕಾಲುದ್ದದ ಕೂದಲನ್ನು ಮೈಗೆ ಬಿಟ್ಟುಕೊಂಡು ಬರ್ತಾ ಇದ್ದಾಳೆ, ನಿರ್ಮಳಾಗಿ ಬರ್ತಾ ಇದ್ದಾಳೆ ಅಂತ ಕೇಳಿದ್ರೆ ಬಾಜಾರದಲ್ಲಿ ನಿಂತವ್ರಿಗೆ ಹೆಂಗಾಗಿರ್ಲಿಕ್ಕೆ ನೋಡ್ತಾರೆ. ಅನೇಕ ಜನ ನೋಡಿದ್ರು
ಕೆಲವ್ರು ಗಾಬರಿ ಆದರು, ಇದೇನು ದೆವ್ವನೋ ಭೂತನೋ ಪಿಶಾಚಿನೋ ಅಂತ ಕೆಲವ್ರು ಹೊರಗಿದ್ದವ್ರು ಒಳಗೆ ಓಡಿದ್ರು. ಕಿಟಕಿ ಬಾಗಿಲಿಂದ ನೋಡಿರ್ತಕ್ಕಂಥವ್ರು ಒಳಗಿದ್ದವ್ರು ಹೊರಗೆ ಓಡಿ ಬಂದರು. ಏನಿದು, ಏನು ಬರ್ತಾ ಇದೆ, ಹಿಂಗೆ ದೂರಿಂದ ನೋಡಿದವ್ರಿಗೆ ಏನಿದು ಅಂತಕ್ಕಂತಹ ಆಶ್ಚರ್ಯ. ಅಯ್ಯೋ ಇದೇನಂತ ಗೋಳಿಟ್ಟವ್ರು ಎಷ್ಟೋ ಜನ, ಕರುಣೆ ತೋರಿಸಿದವರು ಎಷ್ಟೋ ಜನ, ನಿಂದಿಸುವ ಬಾಯಿಗಳು ಎಷ್ಟೋ ನೂರಾರು ಬಾಯಿಗಳಿದ್ದವು. ಒಳಗಿನವ್ರು ಹೊರಗಿನವ್ರು ಒಳಗ, ಒಂದು ರೀತಿಯಿಂದ ಒಂದು ಓಣಿ ಎಲ್ಲವೂ ಕೂಡ ರಾಜಮಾರ್ಗದಿಂದ ಬರ್ತಕ್ಕಂಥ ಆ ಓಣಿಯಲ್ಲಿ ಬರ್ತಕ್ಕಂಥ ಆ ಸುಂದರ ತರುಣಿಯನ್ನು ನೋಡಿ ಏನಿರಬೇಕು ಅಂತ ಗಾಬರಿ ಆದರು. ಕೆಲವರಿಗೆ ಸ್ಪಷ್ಟವಾಗಿ ಕಾಣಿಸಕ್ಕೆ ಶುರು ಮಾಡಿದಳು ಮಹಾದೇವಿ. ಆವಾಗ ಅನೇಕ ಜನ ಹೆಣ್ಣು ಮಕ್ಕಳಲ್ಲಿ ನಿಂತಿದ್ರು. ವಯ್ಯಾಳಿ ಬರುವಾಗ ಅರಸ ಕರ್ಕೊಂಡು ಹೋದನಂತಲ್ಲ, ಮದುವೆ ಆಗ್ತೀನಂತ ಅವರು ಲಿಂಗಮ್ಮ ಮತ್ತು ಓಂಕಾರ ಶೆಟ್ಟಿ ಕಳಿಸಿದ್ರಂತಲ್ಲ, ಆಕೆನೇ ಹಳ, ಮಹಾದೇವಿನೇ ಹಳ ಈಕಿ ಅಂತ ಹೇಳಿದ್ರು.